ಸೊ ಇವಾಗ ನಾನು ಕೃಷಿಗೆ ಬಂದಿದ್ದು ಮತ್ತು ನಾನು ಸ್ವಂತವಾಗಿ ಪ್ರತಿಯೊಂದು ಕೆಲಸಕ್ಕೂ ನಾನು ಇನ್ವಾಲ್ವ್ ಆಗಿ ಮಾಡೋ ಉದ್ದೇಶ ಏನು ಅಂದರೆ, ಸೊ ಇವಾಗ ನ್ಯಾಚುರಲ್ ಫಾರ್ಮಿಂಗ್ ಅಂತ ಮಾರ್ಕೆಟಲ್ಲಿ ತುಂಬ ಜನ ಇದ್ದಾರೆ. ಸೊ ನಿಮಗೆ ಎಕರೆಗಳಿಗೆ ಚಾರ್ಜ್ ಮಾಡಿ ಪ್ರತಿಯೊಂದು ಮಾಡಿಕೊಟ್ಬಿಡ್ತಾರೆ ನಿಮಗೆ. ಡ್ರಿಪ್ ಸಿಸ್ಟಮ್, ನೀವು ಜಮೀನಿಗೆ ಫೆನ್ಸಿಂಗ್ ಮುಂದೆ ಹಾಕಿಸ್ಕೊಟ್ರೆ ಡ್ರಿಪ್ ಸಿಸ್ಟಮಿಂದ ಹಿಡಿದು ಸೊ ನಿಮ್ಗೆ ಎಂಟೈರ್ 6 ಮಂತ್ಸ್ವರೆಗೂ ನಿಮಗೆ 6 ಮಂತ್ಸ್ 1 ಇಯರ್ ಮೇಂಟೆನೆನ್ಸ್ ಸಮೇತ ಮಾಡ್ತಾರೆ ಅವರೇನೆ, 6 ತಿಂಗಳು 1 ವರ್ಷ. ಆದರೆ ನಾನು ಕಲ್ತ್ಕೊಳ್ಳೋದೇನಿದೆ ಅದರಲ್ಲಿ, ಸೊ ಪ್ರತಿಯೊಂದನ್ನು ನಾವು ಕಷ್ಟಪಟ್ಟು ಕಲಿಬೇಕು, ನಾವು ಮಾಡಬೇಕು. ಆ ಅನುಭವ ನಮಗಿದ್ದಾಗ ನಾಳೆ ದಿವಸ ಈಗ 1 ವರ್ಷ ಆದಮೇಲೆ ಅವ್ರು ಬಿಟ್ಟೋಗ್ತಾರೆ. ಸೊ ಮತ್ತೆ ಅವರಿಗೆ ನಾವು ಫೋನ್ ಮಾಡಿ, ಸರ್ ಇದಕ್ಕೆ ಈ ಗಿಡಕ್ಕೆ ಹಿಂಗೆ ಕಾಯಿಲೆ ಬಂದಿದೆ, ನಾನು ಏನು ಔಷಧಿ ಹೊಡಿಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಅವ್ರಿಗೆ ಕೇಳಬೇಕು ನಾವು. ಸೊ ಈ ಥರದ ವಿಷಯಗಳಿಗೋಸ್ಕರ ಅದಕ್ಕೆ ನಾನು ಯಾರಿಗೂ ಕಾಂಟ್ರಾಕ್ಟ್ ಕೊಡಬಾರ್ದು ಅಂತಲೇ ನಾನು ಪ್ರತಿಯೊಂದನ್ನು ನನ್ನ ಸ್ವಂತಿಕೆಯಿಂದ ತಿಳ್ಕೊಂಡು ನಾನು ಮಾಡಬೇಕು ಅಂತ. ಹಾಗೆಯೇ ನಾನು ಇದನ್ನೆಲ್ಲ ಮಾಡಬೇಕಾದ್ರೆ ದೇವರಾಜ್ ಸರ್ ಅವ್ರದ್ದು ನಾನು ಬೋರ್ವೆಲ್ ರೀಚಾರ್ಜನ್ನು ನೋಡ್ತಾಯಿದ್ದೆ. ಸೊ ಅದರಲ್ಲಿ ಅವರು ಹೇಳೋ ಕೆಲವೊಂದಷ್ಟು ಪಾಯಿಂಟ್ಸು ಇದಕ್ಕೆ ನಾನು ಯಾಕೆ ಕನೆಕ್ಟ್ ಮಾಡ್ತಾಯಿದ್ದೀನಿ ನಾನು ಇದನ್ನು ಅಂತಂದರೆ, ಸೊ ಅವರು 40,000 ಖರ್ಚಾಗುತ್ತೆ, 50,000 ಖರ್ಚಾಗುತ್ತೆ ಬೋರ್ವೆಲ್ ರೀಚಾರ್ಜ್ ಮಾಡೋಕ್ಕೆ ಅಂತ ಹೇಳ್ತಾರೆ. ಅದರ ಅವಶ್ಯಕತೆ ಇಲ್ಲ. ದೇವರಾಜ್ ಸರ್ ಹೇಳಿದ್ದಾರೆ, ನಿಮ್ಮ ಜಮೀನಲ್ಲಿ ಎಷ್ಟೊಂದು ಕಡೆಗೆ ಕಲ್ಲುಗಳೆಲ್ಲ ಇರುತ್ತೆ, ಅದನ್ನು ಆರಿಸ್ಕೊಂಡ್ಬಂದ್ಬಿಟ್ಟು ಅದನ್ನು ನೀವೇ 5,000 10,000 ರೂಪಾಯಲ್ಲಿ ಮುಗಿಸ್ಕೊಬೋದು ನೀವು ಬೋರ್ವೆಲ್ ರೀಚಾರ್ಜ್ನ. ಸೊ ಹೀಗೆ ಕೆಲವೊಂದಷ್ಟು ಮಾಹಿತಿಗಳು ನಾನು ಹಿಂಗೆ ವೀಡಿಯೋಗಳು ನೋಡ್ಬೇಕಾದ್ರೆ ದೇವರಾಜ್ ರೆಡ್ಡಿ ಸರ್ ಆಗಲಿ ಅಥವಾ ಚೇಳು ವೆಂಕಟೇಶ್ವರ ಆಗಲಿ ಅಥವಾ ಡಾಕ್ಟರ್ ದ್ರಾಕ್ಷಾಯಣಿ ಮತ್ತು ಮಹೇಶ್ ಅವರು ಅಂತ ಹೇಳ್ಬಿಟ್ಟು ಹಳಿಯಾಳದವರು, ಗೋಶಾಲೆ ಅವರು ಮತ್ತು ಕನ್ಯಾಡಿ ಮಠದ ಸ್ವಾಮೀಜಿಗಳು, ಇವನ್ನೆಲ್ಲ ನಾನು ನೋಡಿದಾಗ ಸೊ ನಾವು ಏನು ಎಫರ್ಟ್ ಹಾಕ್ತಾಯಿದ್ದೀವಿ ಅಂದರೆ ನಾನು ಸರಿಯಾದ ದಾರಿಯಲ್ಲಿ ಹೋಗ್ತಾಯಿದ್ದೀನಿ ಅಂತ ನನಗೆ ಅನ್ನಿಸ್ತಾಯಿದೆ.